ದೇವನಹಳ್ಳಿ ತಾಲೂಕಿನ ನಂದಿ ಬೆಟ್ಟದ ತಪ್ಪಲಿನಲ್ಲಿ ಅದ್ಧೂರಿಯಾಗಿ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ರನ್ ನಡೆಯಿತು. ದ್ವಿತೀಯ ಆವೃತ್ತಿಯ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ಗೆ ಕಾರಹಳ್ಳಿ ಕ್ರಾಸ್ನಿಂದ ಚಾಲನೆ ನೀಡಲಾಯಿತು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾಡಳಿತ ಹಾಗೂ ಜೆಜೆ ರನ್ನರ್ಸ್ ಅಕಾಡೆಮಿ ಸಹಯೋಗದಲ್ಲಿ ಮ್ಯಾರಥಾನ್ ಆಯೋಜಿಸಲಾಗಿತ್ತು. 21 ಕಿಲೋಮೀಟರ್ ಹಾಫ್ ಮ್ಯಾರಥಾನ್ ಬೆಳಗ್ಗೆ 5:15ಕ್ಕೆ ಚಾಲನೆ ನೀಡಲಾಗಿದ್ದು, 10 ಕಿಲೋಮೀಟರ್ ಓಟ ಬೆಳಿಗ್ಗೆ 7 ಗಂಟೆಗೆ ಆರಂಭವಾಯಿತು. ಇನ್ನು ದೇಶ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ನೂರಾರು ಓಟಗಾರರು ಭಾಗವಹಿಸಿ ಮ್ಯಾರಥಾನ್ಗೆ ಮೆರುಗು ತಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಅನುರಾಧ ಕೂಡ ಮ್ಯಾರಥಾನ್ ನಲ್ಲಿ ಭಾಗವಹಿಸಿ ಓಟಗಾರರಿಗೆ ಉತ್ತೇಜನ ನೀಡಿದರು. ಇನ್ನು ನಂದಿ ಹಿಲ್ಸ್ ಮ್ಯಾರಥಾನ್ ದೇಶದ ಪ್ರಮುಖ ಡೆಸ್ಟಿನೇಷನ್ ರನ್ನಿಂಗ್ ಇವೆಂಟ್ಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದ್ದು, ವಿವಿಧ ವಯೋಮಿತಿಯ ಓಟಗಾರರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಆಗೋಯ್ತು ಇಷ್ಟ. ನಂದಿ ಬೆಟ್ಟದ ತಪ್ಪಲಿನಲ್ಲಿ ಕಂಡುಬಂದ ಉತ್ಸಾಹದ ದೃಶ್ಯಗಳಿವು. ಬೆಳಗಿನ ತಂಪಾದ ವಾತಾವರಣದ ನಡುವೆ ನೂರಾರು ಓಟಗಾರರು ಮ್ಯಾರಥಾನ್ನಲ್ಲಿ ಭಾಗವಹಿಸಿ ಓಟದ ಮೂಲಕ ತಮ್ಮ ಫಿಟ್ನೆಸ್ ಪ್ರದರ್ಶಿಸಿದರು. ಕಾರಹಳ್ಳಿ ಕ್ರಾಸ್ನಿಂದ ಆರಂಭಗೊಂಡ ಮ್ಯಾರಥಾನ್ನಲ್ಲಿ 21 ಕಿಲೋಮೀಟರ್ ಹಾಫ್ ಮ್ಯಾರಥಾನ್ ಹಾಗೂ 10 ಕಿಲೋಮೀಟರ್ ಓಟ ಆಯೋಜಿಸಲಾಗಿತ್ತು. ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ ಓಟಗಾರರು ಉತ್ಸಾಹದಿಂದ ಪಾಲ್ಗೊಂಡರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಅನುರಾಧ ಕೂಡ ಮ್ಯಾರಥಾನ್ನಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇನ್ನು ಫಿಟ್ನೆಸ್ಗೆ ಉತ್ತೇಜನ ನೀಡುವುದು, ಯುವಜನರಲ್ಲಿ ಕ್ರೀಡಾಸಕ್ತಿ ಬೆಳೆಸುವುದು ಹಾಗೂ ಹೊರಾಂಗಣ ಕ್ರೀಡಾ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಆಯೋಜಿಸಿದ್ದ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ಗೆ ಭರ್ಜರಿ ಸ್ಪಂದನೆ ವ್ಯಕ್ತವಾಯಿತು. ನಂದಿ ಬೆಟ್ಟದ ನೈಸರ್ಗಿಕ ಸೌಂದರ್ಯದ ನಡುವೆ ನಡೆದ ಈ ಮ್ಯಾರಥಾನ್ ಓಟಗಾರರಿಗೆ ಕ್ರೀಡಾ ಅನುಭವದ ಜೊತೆಗೆ ಪ್ರಕೃತಿಯ ಸೊಬಗನ್ನು ಸವಿಯುವ ಅವಕಾಶವನ್ನು ನೀಡಿತು. ಇಲ್ಲಿಂದ ಶುರು. ಇವ್ರು ಆರ್ಗನೈಸ್ ಮಾಡಿರೋದು. ಇವ್ರಿಗೆ 26 ಸಲ ಐಡಿ ಕಾರ್ಡ್ಗಳು ತೋರಿಸ್ಕೊಂಡು ಧಾರವಾಡ ನಗರದಲ್ಲಿ ಮನೆ, ದೇವಸ್ಥಾನ ಹಾಗೂ ದ್ವಿಚಕ್ರ ವಾಹನ ಕಳ್ಳತನ ಮಾಡುತ್ತಿದ್ದ ಆರೋಪಿಯನ್ನ ಶಹರ್ ಪೊಲೀಸರು ಬಂಧಿಸಿದ್ದಾರೆ.
ಕಳ್ಳತನ ಪ್ರಕರಣಗಳ ಬೆನ್ನತ್ತಿದ್ದ ಪೊಲೀಸರಿಗೆ ಆರೋಪಿಯ ಸುಳಿವು ಸಿಕ್ಕಿದ್ದು ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತನಿಂದ 5 ಲಕ್ಷ ರೂಪಾಯಿ ನಗದು, 42 ಗ್ರಾಮ ಚಿನ್ನ ಸೇರಿದಂತೆ ಒಟ್ಟು 5,30,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೇವಸ್ಥಾನ ಹಾಗೂ ಮನೆ ಕಳ್ಳತನ ಸೇರಿದಂತೆ ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣಗಳ ಬಗ್ಗೆಯೂ ಆರೋಪಿಯನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಎಸಿಪಿ ಸಿದ್ದನಗೌಡ ನೇತೃತ್ವದಲ್ಲಿ ನಡೆದ ಪೊಲೀಸ್ ಕಾರ್ಯಾಚರಣೆಗೆ ಯಶಸ್ಸು ಸಿಕ್ಕಿದೆ. ಮೈಸೂರು ರಾಜಕೀಯದಲ್ಲಿ ಇದೀಗ ಹೊಸ ಚರ್ಚೆ ಶುರುವಾಗಿದೆ. ಶಾಸಕ ತನ್ವೀರ್ ಸೇಠ್ ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ ಎಂಬ ಪ್ರಶ್ನೆ ಮೂಡಿದೆ. ಶುಕ್ರವಾರ ತಮ್ಮ ಮನಸ್ಸಿಗೆ ಬೇಜಾರಾಗಿದೆ, ನಾನು ರಾಜೀನಾಮೆ ಕೊಡ್ತೀನಿ ಎಂದು ತನ್ವೀರ್ ಸೇಠ್ ಹೇಳಿದ್ದರು ಎಂದು ಅವರ ಬೆಂಬಲಿಗ ಸೈಯದ್ ಇಕ್ಬಾಲ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ತನ್ವೀರ್ ಸೇಠ್ ರಾಜೀನಾಮೆ ನೀಡಬಾರದು, ಪಕ್ಷದಲ್ಲೇ ಇದ್ದು ಹೋರಾಟ ಮಾಡಬೇಕೆಂದು ಬೆಂಬಲಿಗರು ಆಗ್ರಹಿಸಿದ್ದಾರೆ. ಮೈಸೂರು ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಅಸಮಾಧಾನದ ಕಿಡಿ ಮುಂದುವರೆದಿದೆ. ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರ ಬೆಂಬಲಿಗ ಸೈಯದ್ ಇಕ್ಬಾಲ್, ತನ್ವೀರ್ ಸೇಠ್ ಯಾವುದಕ್ಕೆ ಕಾರಣಕ್ಕೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬಾರದೆಂದು ಹೇಳಿದ್ದಾರೆ. ಇನ್ನು ಶುಕ್ರವಾರ ತನ್ವೀರ್ ಸೇಠ್ ಅವರು ತಮ್ಮ ಮನಸ್ಸಿಗೆ ಬೇಜಾರಾಗಿದೆ, ನಾನು ರಾಜೀನಾಮೆ ಕೊಡ್ತೀನಿ ಎಂದು ಹೇಳಿದರು ಎಂದು ಸೈಯದ್ ಇಕ್ಬಾಲ್ ತಿಳಿಸಿದ್ದಾರೆ. ತನ್ವೀರ್ ಸೇಠ್ ಅವರು ಈಗಾಗಲೇ 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಮೈಸೂರು ಜಿಲ್ಲೆಗೆ 2 ಸಚಿವರು ಹಾಗೂ 1 ಮುಖ್ಯಮಂತ್ರಿಯಾಗಿದ್ದರು. ಆದರೆ ಇದೀಗ ಜಿಲ್ಲೆಗೆ ಕೇವಲ 1 ಸಚಿವ ಸ್ಥಾನ ಮಾತ್ರ ಸಿಕ್ಕಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಂತ್ರಿ ಸ್ಥಾನ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತನ್ವೀರ್ ಸೇಠ್ ಅವರನ್ನು ಕೈಬಿಡಬಾರದು ಎಂದು ಒತ್ತಾಯಿಸಿದ್ದಾರೆ. ಹೀಗಾಗಿ ಸಚಿವ ಸ್ಥಾನ ವಿಚಾರದಲ್ಲಿ ಮೈಸೂರು ಕಾಂಗ್ರೆಸ್ನಲ್ಲಿ ಮುಂದುವರೆದಿರುವ ಅಸಮಾಧಾನ ಇದೀಗ ಯಾವ ತಿರುವು ಪಡೆಯಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಅವಧಿಯಲ್ಲಿ ಎರಡನೇ ಬಾರಿಗೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದ ನಂತರ ಅವರ ಸಂಪುಟದಲ್ಲಿ ಮೈಸೂರು ನಗರದಿಂದ ತನ್ವೀರ್ ಸೇಠ್ ಅವರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಮೊದಲನೇ ಪಟ್ಟಿ ಬಂದಾಗ ಮೊದಲನೇ ಪಟ್ಟಿಯಲ್ಲೇ ಅವ್ರ ಹೆಸರು ಇರ್ತದೆ ಅಂದ್ಕೊಂಡಿದ್ವಿ. ಆದರೆ ಎರಡನೇ ಪಟ್ಟಿಯಲ್ಲಿ ಹೆಸರು ಬರ್ತದೆ ಅಂದ್ಕೊಂಡು ಖಚಿತವಾಗಿ ಬಂದೇ ಬರ್ತದೆ ಅಂತ ಎಲ್ಲರೂ ಅಂದ್ಕೊಂಡಿದ್ವಿ. ಆದರೆ ಎರಡನೇ ಪಟ್ಟಿ ಬಂದಾಗ ಅವ್ರ ಹೆಸರು ಇಲ್ಲದಿರೋದ್ರಿಂದ ನಮಗೆಲ್ಲ ಮನಸ್ಸು ನೋವಾಯಿತು. ಆಗ ಮೈಸೂರು ನಗರದ ತನ್ವೀರ್ ಸೇಠ್ ಅವರ ಬೆಂಬಲಿಗರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಇವ್ರಿಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಕೇಳ್ಕೊಂಡು KPCC ಅಧ್ಯಕ್ಷರ ಹತ್ರ ಹೋಗಿ ಕೇಳಿದ್ವಿ. ಆದರೆ ಸಂಪುಟ ಪುನರ್ರಚನೆ, ಎರಡನೇ ಪಟ್ಟಿ ರಚನೆ ಆಗಿ ಕೆಲವು ದಿನ ಆದರೂ ಕೂಡ ನಮ್ಮ ಹೈಕಮಾಂಡ್ ನಾಯಕರುಗಳು, ಅನೇಕ ಲೀಡರ್ಸ್ಗಳು
ಬೇರೆ ಬೇರೆ ನಾಯಕರ ಮನೆಗಳಿಗೆ ಹೋಗಿ ಅವರ ಮನವೊಲಿಸುವ ಕೆಲಸ, ಅವ್ರ ಸಮಾಧಾನ ಮಾಡುವ ಕೆಲಸ, ಅವ್ರಿಗೆ ಯಾವ ರೀತಿ ಆಶ್ವಾಸನೆಗಳು ಕೊಡಬೇಕು ಆ ಕೆಲಸಗಳು ನಡೀತಾ ಇದೆ. ಆದರೆ ಈ ಭಾಗದಲ್ಲಿ ತನ್ವೀರ್ ಸೇಠ್ ಸಾಹೇಬ್ರನ್ನ ಯಾರು ಬಂದು ಈಗ ತನಕ ಮಾತಾಡದೇ ಇರೋದು, ಅವ್ರ ವಿಚಾರದಲ್ಲಿ ಅವ್ರ ಬಗ್ಗೆ ನಿರ್ಲಕ್ಷ್ಯತನ ತೋರಿಸ್ತಾ ಇರೋದು ನಮಗೆಲ್ಲ ಇನ್ನೂ ನೋವು ಉಂಟಾಗಿದೆ. ಆ ವಿಚಾರಕ್ಕಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಪ್ರತಿಭಟನೆ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ, KPCC ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ತನ್ವೀರ್ ಸೇಠ್ ಅವರು 6 ಸತಿ ಗೆದ್ದಿರುವ ಶಾಸಕರು, ಅವರು ಬೇರೆಯವ್ರಿಗಿಂತ ಏನು ಕಮ್ಮಿ ಇಲ್ಲ. ಅವ್ರ ಜೊತೆನೂ ಕೂತಿ ಮಾತುಕತೆ ಆಡಿ ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸಿ ಶೀಘ್ರದಲ್ಲೇ ಬೇಗ ಮಾಡಬೇಕು ಅಂತ ಇವತ್ತು ಆ ಕೂಗು ನಮ್ಮ ಕಾರ್ಯಕರ್ತರ ಮುಖಾಂತರ ನಾವು KPC ಅವರು ಕಳಿಸ್ತಾ ಇದ್ದೀವಿ. ಬಾಕಿ ಒಂದು ಪೋಸ್ಟ್ ಖಾಲಿ ಇದೆ, ಆ ಪೋಸ್ಟ್ ಅವರು ಕೊಡಿ ಅಂತನೋ ಅಥವಾ ಮಹಿಳಾ ಮೀಸಲಾತಿ ಕೊಡ್ತಾರಲ್ಲ ಅದಕ್ಕೆ ಏನು ಮಾಡ್ಬೋದು ಸರ್? ಹೈಕಮಾಂಡ್ ಏನು ತೀರ್ಮಾನ ತಗೋದು ಅವ್ರಿಗೆ ಬಿಟ್ಟಿರೋದು. ಆದರೆ ಅವ್ರು ಬಂದು ಕೂತ್ಕೊಂಡು ತನ್ವೀರ್ ಸೇಠ್ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿ ಮಾಡ್ತೀವಿ, ಮುಂದೆ ಯಾವ ರೀತಿ ನಿಮ್ಮ ಜೊತೆ ನಡ್ಕೋತೀವಿ, ತನ್ವೀರ್ ಸೇಠ್ ಅವ್ರನ್ನ ಯಾವ ರೀತಿಯಲ್ಲಿ ತಗೊಂಡು ನಡೀತೀವಿ ಮುಂದಿನ ದಿನಗಳಲ್ಲಿ ಅಂತ ಆಶ್ವಾಸನೆ ಆದರೂ ಕೊಡಬೇಕಲ್ಲ. ಅದಕ್ಕೆ ನಮ್ಮ ಒತ್ತಾಯ. ಒಂದು ವೇಳೆ ಕೊಡಲಿಲ್ಲ ಅಂದರೆ ಏನು ಮಾಡಬೇಕು? ಅದಾದ ನಂತರ ತೀರ್ಮಾನ ತಗೋತೀವಿ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಬಿರ್ನಾಳ ಗ್ರಾಮದಲ್ಲಿ ಮೊಸಳೆಗಳ ಉಪಟಳದಿಂದ ಅನ್ನದಾತರು ಆತಂಕಕ್ಕೊಳಗಾಗಿದ್ದಾರೆ. ಭತ್ತದ ಗದ್ದೆಗಳಿಗೂ ಮೊಸಳೆಗಳು ನುಗ್ಗುತ್ತಿದ್ದು ಕೃಷಿ ಚಟುವಟಿಕೆ ನಡೆಸಲು ರೈತರು ಭಯಪಡುವಂತಾಗಿದೆ. ಬಿರ್ನಾಳ ಗ್ರಾಮದ ರೈತರ ಜಮೀನಿನಲ್ಲಿ ಬೃಹತ್ ಮೊಸಳೆಯೊಂದು ಕಾಣಿಸಿಕೊಂಡಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯಾಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಮೊಸಳೆಗಳನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ವಿವಿಧ ಮಾಹಿತಿಗಳಿಗೆ ನೋಡ್ತಾ ಇರಿ MNK TV ಕನ್ನಡ.